ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಇನ್ನೊಂದು ಆಯಾಮಕ್ಕೆ ಹೋಗ್ಬಿಡೋಣ. KDB, KHB ಮತ್ತು BDA ಈ ಮೂರು ಬೆಂಗಳೂರಿನಲ್ಲಿ ಬರ್ತೀನಿ, ಸಂತೋಷ, ಅಗ್ರೀಡ್, ಬರ್ತೀನಿ. KDBನಲ್ಲಿ ಈಗ ಯುಟಿಲೈಸೇಷನ್ ಏನಿದೆ 33% ಯುಟಿಲೈಸೇಷನ್, ಅಂದರೆ ಅವ್ರ ಅಲರ್ಟೆಡ್ ಲ್ಯಾಂಡ್ಸು 33% ಮಾತ್ರ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ, 67% ಸ್ಟಾರ್ಟ್ ಆಗಿದೆ. KHB ಅಕ್ವೈರ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಅಥವಾ ಯುಟಿಲೈಸೇಷನ್ ಬಂದು 42%. BDA 58% ಯುಟಿಲೈಸೇಷನ್ನು, ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಸದಾಶಿವನಗರ BDAದವ್ರು ಮಾಡಿದ್ರು ಅಂತ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇದನ್ನು 58%. ಅಂದರೆ ಅರ್ಥ ಏನು ಅಂದರೆ, ಹೌದು ನೀವು ಇನ್ನೊಂದು ಹೊಸ ಲೇಔಟ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಮತ್ತು ಬೆಂಗಳೂರಿನಲ್ಲಿ ಇವತ್ತು ಕಾನ್ಅರ್ಬನೇಷನ್ ಎಡ್ಜ್ ಅಂದರೆ ಬೆಂಗಳೂರಿನ ಒಂದು ಲಿಮಿಟ್ ಅಂತ ಏನಿದೆ, ಇವತ್ತು ಅದು ಔಟರ್ ರಿಂಗ್ ರೋಡ್ ಬದಲು PRR ಆಯಿತು, PRR ಬದಲು ಈಗ STRR ಆಗಿಬಿಟ್ಟಿದೆ, ಅಂದರೆ ಸೆಟಲೈಟ್ ಟೌನ್ ರಿಂಗ್ ರೋಡ್ ಆಗಿಬಿಟ್ಟಿದೆ. ಸೆಟಲೈಟ್ ಟೌನ್ ರಿಂಗ್ ರೋಡ್ವರೆಗೂ ನೀವು ಎಳ್ಕೊಂಡು ಹೋದರೆ ಬೆಂಗಳೂರಿನ ಪಾಪ್ಯುಲೇಷನ್ ಏನಾಗುತ್ತೆ, ಇವತ್ತೇನು 1.5 ಕೋಟಿ ಇದೆ, ಅದು 6 ಕೋಟಿ ಪಾಪ್ಯುಲೇಷನ್ ಅಕಾಮಿಡೇಟ್. 6 ಕೋಟಿಗೆ ನೀವು ವಾಟರ್ ಎಲ್ಲಿ ತರ್ತೀರಾ, ಅಥವಾ ನೀರು ಬೇರೆ ಬೇರೆ ಎಲ್ಲ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಬೆಂಗಳೂರಿನ ಒಳಗಡೆ ಇರುವಂತಹ ಒತ್ತಡ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹಂಗೆ ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದ್ರೆ ನಿಮ್ ಯುಟಿಲೈಸ್ ಅಗ್ರೀಡ್ ಈಗ ಆಯ್ತು. ಈಗ ನಿಮಗೆ ದೇವನಹಳ್ಳಿ ಹತ್ರ ನೀವು ಲ್ಯಾಂಡ್ ಅಕ್ವೈರ್ ಮಾಡಿ ಕೊಟ್ಟಿದ್ದೀರಾ, ಯುಟಿಲೈಸೇಷನ್ ಎಷ್ಟಿದೆ? 12% ಇದೆ ಯುಟಿಲೈಸೇಷನ್ನು. ಹಾರೋಹಳ್ಳಿನಲ್ಲಿ, ಕನಕಪುರ ರೋಡಲ್ಲಿ ಹಾರೋಹಳ್ಳಿನಲ್ಲಿ ಯುಟಿಲೈಸೇಷನ್ ಎಷ್ಟಿದೆ? 11% ಇದೆ. ಅಲ್ಲಿ ನೀವು ಈಗಾಗಲೇ ಅಲಾಟ್ ಆಗಿರೋ ಲ್ಯಾಂಡ್ಗೆ ರಿಯಲ್ ಎಸ್ಟೇಟ್ ಆಗಿ ದಂಧೆ ಕನ್ವರ್ಟ್ ಆಗ್ತಿದೆ, ಅದು ಲ್ಯಾಂಡ್ ಯೂಸ್ ಚೇಂಜ್ ಮಾಡಿಕೊಂಡು ಅವರು ಬೇರೆ ಬೇರೆದಕ್ಕೆ ಉಪಯೋಗಿಸ್ತಾರೆ. ಅಲ್ಲಿ ನೀವು ಇಂಡಸ್ಟ್ರೀಸ್ಗೆ ಕೊಡಿ. ನೀವು ಬೆಂಗಳೂರನ್ನ ನಿಜವಾದ ಒತ್ತಡ ಕಡಿಮೆ ಮಾಡಬೇಕು ಅಂದರೆ ಅಲ್ಲಿ ಕೊಡಿ. ಹೊಸ ರೈತರನ್ನ ಹೋಗ್ಬಿಟ್ಟು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಇದ್ರ ಜೊತೆಗೆ ಬರ್ತಾ ಇದ್ದೀನಿ. ಈಗ ಇನ್ನೂ ಒಂದು ಮುಖ್ಯ ಏನು ಅಂತ ಹೇಳಿದ್ರೆ, ಬಾಲಕೃಷ್ಣ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ರಾಗಿ ತಿಂದರೆ ಅಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂತಹ ಮಾತನ್ನು ಮಾತಾಡಿದ್ದಾರೆ. ಇದನ್ನು ದಯವಿಟ್ಟು ಸಹ ಗಮನಿಸಬೇಕು. ಒಂದು ವಾರದ ಹಿಂದ್ಗಡೆ ಈ ರೀತಿ ಮಾತನ್ನು ಮಾತಾಡಿ ನಾವು ಕೇಳಿಸ್ಕೊಂಡಿರ್ತಕ್ಕಂಥದ್ದು ಉಂಟು. ಜೊತೆಗೆ ನೀವೇನು ಕಾಂಪನ್ಸೇಷನ್ ಕೊಡ್ತೀರಾ? ನೀವು 1 ಎಕರೆ ಮೇಲೆ ಪಟ್ಟವ್ರಿಗೆ, ಹೌದು ಮೇಡಮ್ ಹೇಳ್ತಾ ಇದ್ರು, ಪಾಪ ನಾವೇನೋ ಲಕ್ಷ ಕೋಟಿ ಅಂದ್ರೆ ಕಾಂಪನ್ಸೇಷನ್ ಕೊಡ್ತೀವಿ, 40-50 ವಾಟ್ ಎವರ್ ಅದೆಲ್ಲ. ನಂದು 39 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಾವು 39 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಂದು 5 ಗುಂಟೆ ಇದೆ, ನನಗೇನು ಕಾಂಪನ್ಸೇಷನ್ ಕೊಡ್ತೀರಾ? ನಾನೇನು ಮಾಡಬೇಕು? ಅದೇ ಲ್ಯಾಂಡ್ ಯೂಸ್ ಚೇಂಜ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ? ನಂದು 5 ಗುಂಟೆ ಬಿಟ್ಬಿಡಿ, ನಾನು ಮನೆ ಕಟ್ಕೊಂತೀನಿ, ನಾನು ಅಸೋಸಿಯೇಟ್ ಕಟ್ಕೊಂತೀನಿ, ನಾನು ಬದುಕ್ತೀನಿ. ನಾನು ಬೆಂಗಳೂರನ್ನ ಈ ರೀತಿ ನರೇಂದ್ರ ಮೋದಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಸರ್. ನರೇಂದ್ರ ಮೋದಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ಖಾಸಗಿ ಚಾನಲಲ್ಲಿ ಮಾತಾಡ್ತಾ ಇದ್ರು. ಅಲ್ಲಿ ಹಿರಿಯ ಪತ್ರಕರ್ತರೆಲ್ಲ ಅವರು ಭಾಷಣಕ್ಕೆ ಚಪ್ಪಾಳೆ ಹೊಡಿತಾ ಇದ್ರು. ಏನು ಅಂತಂದರೆ, ನಮ್ಮೂರಲ್ಲಿ ಕರೆಂಟ್ ಇಲ್ಲ, ನಮ್ಮೂರಲ್ಲಿ ಒಂದು ದೀಪ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಆಯ್ತಪ್ಪ, ನಾವಲ್ಲಿ ಒಂದು ಏನಾದರೂ ಗ್ರಿಡ್ ಹಾಕ್ತೀವಿ, ಏನಾದರೂ ಒಂದು ಡ್ಯಾಮ್ ಕಟ್ತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತಂದರೆ ನೀವು ಭೂಮಿ ಕೊಡಲ್ಲ. ನಿಮಗೆ ಒಂದು ಭೂಮಿ ಹೋರಾಟನೂ ಮಾಡ್ತೀರಿ, ಇನ್ನೊಂದು ಕಡೆ ಲೈಟು ಇಲ್ಲ ಅಂತ ಅಂತೀರಿ. ಅದು ಹೆಂಗೆ ಅಭಿವೃದ್ಧಿ ಆಗುತ್ತೆ? ಅದು ಹೆಂಗೆ ಕೇಳ್ತೀರಿ ಅಂತ ನರೇಂದ್ರ ಮೋದಿ ಅವರು ಭಾಷಣ ಹೊಡಿತಾ ಇದ್ರು. ಸೊ ಸೇಮ್ ರೂಲ್ಸ್ ಅಪ್ಲೈಸ್ ಇಲ್ಲೂ ಅದೇ ರೂಲ್ ಅಪ್ಲೈ ಆಗುತ್ತಲ್ಲ. ಲ್ಯಾಂಡ್ನ ನೀವು ಅಕ್ವೈರ್ ಮಾಡಿರೋ ಲ್ಯಾಂಡ್ನ ಯುಟಿಲೈಸ್ ಆಗದೆ ಇರೋದನ್ನ ನೀವು ಕೊಡಿ, ಆಯ್ತಾ? ಯುಟಿಲೈಸ್ ಆಗಿ 100% ಯುಟಿಲೈಸೇಷನ್ ಆಗಿದ್ರೆ ಇನ್ನೊಂದು ಟೌನ್ಶಿಪ್ ಮಾಡಿ, ಆಗ ರೈತರು ಮುಂದೆ ಬರ್ತಾರೆ. ನೀವು ಯುಟಿಲೈಸೇಷನ್ ಇಲ್ಲ, ಕರ್ನಾಟಕ ಅಲ್ಲಿ ಭೂಮಿ ಇದೆ, ಯುಟಿಲೈಸ್ ಮಾಡಿ ಅಂತ. ನನ್ನ ಭೂಮಿ ನನ್ನ ಹಕ್ಕು ಅಷ್ಟೇ. ಅಲ್ಲಲ್ಲ, ದುರಾದೃಷ್ಟ ಏನು ಅಂತ ಹೇಳಿದ್ರೆ, ಯು ಡೋಂಟ್ ಹ್ಯಾವ್ ಎ ಪಾಲಿಸಿ, ಯು ಹ್ಯಾವ್ ನಾಟ್ ಮೇಡ್ ಎ ವಿಷನ್ ಡಾಕ್ಯುಮೆಂಟ್ ಅಟ್ ಆಲ್ ಫಾರ್ KDB ಲ್ಯಾಂಡ್ಸ್. ಪ್ರಾಪರ್ ಆದಂತ ಒಂದು ಹೋರಾಟ ಇಲ್ಲ ನಿಮ್ದು. ಏನು ಗೆಸ್ಟ್ಗಳ ತರ ಹೋಗಿ ಬರ್ತಾ ಇದ್ದೀರಾ? ಪ್ರಾಪರ್ ಆನ್ ಗ್ರೌಂಡ್ ಇಳಿದು ಹೋರಾಟ ಯಾವಾಗ ಆಗುತ್ತೆ ನಿಮ್ದು? ಇದು ಪಕ್ಕಾ ಪೊಲಿಟಿಸೈಸ್ ಆಗ್ತಾ ಇದೆ ಸರ್, ಪಕ್ಕಾ ಪಾಲಿಟಿಕ್ಸ್ ಆಗ್ತಾ ಇದೆ. ನನಗಿರೋ ಕನ್ಸರ್ನ್ ಏನು ಗೊತ್ತಾ ಸರ್, ಯಾವ ವಾಯ್ಸ್ ಅನ್ಹರ್ಡ್ ಆಗಿ ಹೋಗಬಾರ್ದು, ಕೇಳಿಸ್ಕೋಬೇಕು. ಸರ್ಕಾರ ಅಂದರೆ ತಾಯಿ ಇದ್ದಾಗಿರಬೇಕು, ಕೇಳಿಸ್ಕೋಬೇಕು. ನೀವು ಅವ್ರು ಕೊಡಲ್ಲ ಅಂದ ಮಾತ್ರಕ್ಕೆ ಅವರನ್ನು ನೀವು ವಿಲನ್ಗಳ ಥರ ನೋಡೋದಲ್ಲ. ದೇ ಆರ್ ಆಲ್ಸೋ ಒಂದು ಕರ್ನಾಟಕದ ರೈತರವರು. ಆ ರೈತರ ಮನವಿ ಏನಿದೆ, ಅವರ ಅಳಲೇನಿದೆ, ನೀವು ಕೇಳಿಸ್ಕೋಬೇಕಲ್ಲ. ಒಂದು ತಾಯಿ ಹೃದಯ ಬೇಕಲ್ಲ. ಸ್ವತಃ MLAನೇ ಕೇಳಿಸ್ಕೊಳ್ಳಲ್ಲ DK ಶಿವಕುಮಾರ್ ಅವ್ರ ದೂರದ ಮಾತು, ಹೋಗಿ ಅವ್ರನ್ನ ಮಾತಾಡ್ಸಲ್ಲ. ಅಲ್ಲಿ ಹೋದ್ರೆ ಎಲ್ಲಿ ನನಗೆ ಮಂತ್ರಿ ಸ್ಥಾನ ತಪ್ಪಿ ಹೋಗುತ್ತೋ ಅನ್ನೋ ಭಯ ಅವ್ರಿಗಿದೆ ಏನೋ, ನಾನು ಐ ಡೋಂಟ್ ನೋ. ಸೊ ಈಗ ಎಲ್ಲರಿಗೂ ಇರುವಂಥದ್ದು ಅಟ್ಲೀಸ್ಟ್ ಅವ್ರನ್ನ ಮಾತಾಡಿಸಿ ಕೇಳಿಸ್ಕೊಳ್ಳಿ ಅಂತ. ಅದು ಯಾಕೆ ಅಲ್ಲಿವರೆಗೆ ಯಾಕೆ ಹೋಗ್ತಿಲ್ಲ ಅವರು? ಕುಮಾರಸ್ವಾಮಿ ಅವ್ರನ್ನ ಕರೀತಾರೆ, ಇವ್ರ ಹತ್ರ ಯಾಕೆ ಹೋಗಲ್ಲ? ಯಾರು ಬೇಡ ಅಂತಾರೆ? DK ಶಿವಕುಮಾರ್ ಅವರು ಹೋದ್ರೆ ಏನು ರೈತರು ಬೇಡ ಅಂತಾರ? ಬಾಲಕೃಷ್ಣ ಅವರು ಒಂದು ನಿಯೋಗ ತೊಗೊಂಡು ಬರ್ರಪ್ಪ ಬರ್ರಿ, ಯಾರ್ಯಾರು ಇದ್ರು ಬರ್ರಿ ಹೋಗೋಣ DK ಶಿವಕುಮಾರ್ ಅವ್ರ ಹತ್ರ. ಇನ್ನು ನಡೆಯೋದೇ ಇಲ್ಲಲ್ರಿ ಸರ್. ಬಾಲಕೃಷ್ಣ ಅವರೇ ಒಂದು ನಾಯಕತ್ವ ತಗೊಂಡು ಎಲ್ಲ ರೈತರನ್ನ ಕರ್ಕೊಂಡು ಹೋಗಿ DK ಶಿವಕುಮಾರ್ ಮನೆಗೆ ಅಥವಾ ತಮ್ಮ ಮನೆಯಲ್ಲೂ ಸಭೆ ಮಾಡಿಸಿಬಿಟ್ಟಿದ್ರೆ ಇವರೆಲ್ಲ TV ಚಾನಲ್ ಬರೋ ಅವಕಾಶ ಇರ್ತಾನೆ ಇರಲಿಲ್ಲ. TV ಚಾನಲ್ ಬಂದು ಇವರ ತಮ್ಮ ಮಳನ್ನು ಹೇಳ್ಕೋ ಅಗತ್ಯ ಇರ್ತಾನೆ ಇರಲಿಲ್ಲ ಒಂದು. ಆಮೇಲೆ ಇಲ್ಲಿ ನೀವು ರಾಜಕೀಯದ ಬಗ್ಗೆ ಮಾತಾಡಿದ್ರಲ್ಲ, ರಾಜಕೀಯ ಅಂತೂ
ಮೋರ್ ದ್ಯಾನ್ 50%, ನಿಯರ್ಲಿ 100% ಇದನ್ನು ಕಲುಷಿತಗೊಳಿಸಿದ್ದು ರಾಜಕೀಯ. ಅಲ್ಲಿನ ನೀರು ಎಷ್ಟು ಕಲುಷಿತಗೊಂಡಿದೆ ಅದಕ್ಕಿಂತ ಜಾಸ್ತಿ ಕಲುಷಿತಗೊಳಿಸಿದ ಕಾರಣ ಇಲ್ಲಿನ ರಾಜಕೀಯಗಳು. ಏನಾಗಿದೆ ಈಗ ನಮ್ಮ ಅಶೋಕ್ ಗೌಡ್ರು ಒಂದು ಪಾಲಿಸಿ ಮಾಡೆಲ್ ಹೇಳ್ತಾ ಇದ್ರು, ಅಲ್ಲಿ KIDB ಲ್ಯಾಂಡ್ ಇದೆ. ಹಾಗೆ KIDB ಅದರ ಒಂದು ಏಮ್ಸ್ ಆ್ಯಂಡ್ ಅದರ ಉದ್ದೇಶಗಳೇ ಬೇರೆ, ಈ ನಗರದ ಉದ್ದೇಶನೇ ಬೇರೆ. ಕುಮಾರಸ್ವಾಮಿರೇ ಇದನ್ನು ಕರೆದಿದ್ರು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ. ವಾಟ್ ಈಸ್ ಇಂಟಿಗ್ರೇಟೆಡ್ ಟೌನ್ಶಿಪ್? ಕುಮಾರಸ್ವಾಮಿ ವಿಷನ್ ಇದು. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನು? ವರ್ಕ್, ಲಿವ್, ಪ್ಲೇ. ಈಗ ಜಾಲಹಳ್ಳಿ ಮನೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ನೌಕರಿ ಆದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅದೇ ಜಾಗದಲ್ಲಿ ಅಲ್ಲೇ ಆಫೀಸ್ಗಳು, ಅಲ್ಲೇ ಮನೆ, ಅಲ್ಲೇ ಸ್ಕೂಲು, ಅಲ್ಲೇ ಕಾಲೇಜ್ಗಳು ಎಲ್ಲ ಆಚೆ ಸುಮ್ಮನೆ ಟ್ರಾಫಿಕ್ ಮಾಡೋದಿಲ್ಲ ಅಂತ. ದಟ್ ಈಸ್ ಅ ಕಾನ್ಸೆಪ್ಟ್ ಸ್ಯಾಟಲೈಟ್ ಟೌನ್ಶಿಪ್. ನಮ್ಮ ಅಶೋಕ್ ಗೌಡ್ರು ಹೇಳಿದ ಪ್ಯಾರಿಸಲ್ಲೂ ಕೂಡ ಆಗಿದ್ದು ಅದೇನೆ. ಪ್ಯಾರಿಸ್ ಸುತ್ತಮುತ್ತ ಸ್ಯಾಟಲೈಟ್ ಟೌನ್ಗಳೇ ಇದ್ದಾವೆ. ಆ ಸ್ಯಾಟಲೈಟ್ ಟೌನಲ್ಲಿ ಎಲ್ಲ ಅವ್ರ ಬದುಕಾಗುತ್ತೆ. ಅಕಸ್ಮಾತ್ ಪ್ಯಾರಿಸಲ್ಲಿ ಕೆಲಸ ಪ್ಯಾರಿಸಿಗೆ ಬರ್ತಾರೆ, ಅದು ಪ್ರತಿದಿನ ಕೆಲಸಕ್ಕೆ ಪ್ಯಾರಿಸಿಗೆ ಬರೋಲ್ಲ. ದ್ಯಾಟ್ ಈಸ್ ಅ ಕಾನ್ಸೆಪ್ಟ್ ಸ್ಯಾಟಲೈಟ್ ಟೌನ್ಶಿಪ್ಸ್. ಎಸ್ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಎಷ್ಟು ಚಾನಲ್ ಸುತ್ತಿದ್ದೀರಿ ಶ್ವೇತಾ? ನಾನು ಒಂದು ತಿಂಗಳಿಂದ ದಿನ ಚಾನಲ್ಲೇ ಸುತ್ತುತ್ತಾ ಇದ್ದೀನಿ, ಜೊತೆಗೆ ಹೋರಾಟನೂ ಮಾಡ್ತಾ ಇದ್ದೀನಿ. ಏನೂ ಸಿಕ್ಕಲಿಲ್ಲ, ನಮ್ಮ ನೆಮ್ಮದಿ ಹಾಳಾಗೋಗಿದೆ. ಮತ್ತು ಪ್ರತಿದಿನ ನಿದ್ದೆ ಇಲ್ಲ, ನೋವು, ಹತಾಶೆ ಇದೆ. ಇಷ್ಟು ಬಿಟ್ಟರೆ ನಮಗೇನು ಸಿಗ್ತಿಲ್ಲ. ಒಂದೇ ನಾನು ಕೇಳ್ತಿರೋದು, ಸರ್ಕಾರದವ್ರಿಗೆ ಹೇಳ್ತಾ ಇರೋದು, ಹೌದು ನೀವು 80% ಡೇಟಾ ಇಟ್ಕೊಂಡಿದ್ದೀರಾ, ಎಲ್ಲ ನಿಮ್ಮ ಹತ್ರನೇ ಇದೆ. ನಾವೇನು ರೈತರು 20% ಇದ್ದೀವಿ, ಆಯಿತಾ? ಅದಕ್ಕೇನು ಮಾಡ್ತೀರಾ? ಇದಕ್ಕೆ ಆನ್ಸರ್ ಕೊಡಿ. ಬಾಲಕೃಷ್ಣ ಅವರು ನಮಗೆ ಗೊತ್ತೇ ಇಲ್ಲ ಅಂತಿರಲ್ಲ. ನಾವು ಇಂಡಿಯಾ ದೇಶ, ಕರ್ನಾಟಕ ರಾಜ್ಯ, ಮಾಗಡಿ ಕ್ಷೇತ್ರ, ಬೈರ್ಮಂಗ್ಲ ಅನ್ನೋ ಒಂದು ವಿಲೇಜಲ್ಲೇ ಇರೋದು. ಅವ್ರಿಗೆ ಹೇಳಿ ಹುಡ್ಕಕ್ಕೆ ಅದನ್ನೇನು ಗೂಗಲ್ ಮ್ಯಾಪ್ ಹಾಕಿ ಹುಡ್ಕೋ ಅಗತ್ಯ ಇಲ್ಲ. ನಾವೇ ರಾಮನಗರಕ್ಕೆ ಹೋಗಿ ಅವ್ರನ್ನ ಕೇಳಿದ್ದೀವಿ. ಅವಾಗೇನಂದರೆ ಯಾರು ಪರ ಅವ್ರು ಕೊಡ್ತಾರೋ ಭೂಮಿನ ಅವ್ರಿಗೆ ಮಾತ್ರ ಅವ್ರು ಶಾಸಕರಾಗಿದ್ದಾರೆ, ಯಾರು ವಿರೋಧ ಇದ್ದಾರೋ ಅವ್ರಿಗೆ ಅವ್ರು ಶಾಸಕರಲ್ಲ ಸದ್ಯಕ್ಕೆ ಪರಿಸ್ಥಿತಿಗೆ. ಮತ್ತು ಇನ್ನೊಂದು ಹೇಳಬೇಕು, ಅಲ್ಲಿ ನೀರು ಅದು ಇದು ಅದ್ರ ಬಗ್ಗೆ ಎಲ್ಲ ಇವ್ರಿಗೆ ವಿಚಾರ ತುಂಬ ಗೊತ್ತಾಗ್ಬಿಟ್ಟೈತೆ. ಅಲ್ಲಿ ಪಕ್ಷದವ್ರ ಕಾರ್ಯಕರ್ತರ ಬಗ್ಗೆನೂ ಗೊತ್ತು, ಅಲ್ಲಿರೋ ರೈತರ ಬಗ್ಗೆ ಯಾಕೆ ಇವ್ರಿಗೆ ಗೊತ್ತಾಗ್ತಿಲ್ಲ? ಅದು ಸರಿನಾ? ಇದ್ರ ಜೊತೆಗೆ ನಾನು ಹೇಳೋದು, ಅಲ್ಲ ನಿಮ್ಗೆ ಏನೇನು ಕಾಯಿಲೆಗಳಿದಾವೆ ಅಂತ ಸದ್ಯಕ್ಕೆ ಯಾವುದೂ ಇಲ್ಲ. ಬಾಲಕೃಷ್ಣ ಅವರು ಮೆಡಿಕಲ್ ಚೆಕಪ್ನ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಲೂ ಮಾಡಿಸ್ಲಿ. ಈ ಕಾಯಿಲೆ ಏನಾದರೂ ಇದ್ರೆ ಅದು ಡೇಟಾ ಕೊಟ್ಬಿಡ್ಲಿ, ಅದನ್ನು ಕೊಟ್ಬಿಡ್ಲಿ. ಈಗ 80% ರೈತರು ಒಪ್ಪಿದ್ದಾರೆ, ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಬರಡು ಭೂಮಿ, ರೈತರು ಯಾರು ಅಲ್ಲ, ಎಲ್ಲ ಅನ್ಯ ಪಕ್ಷದವರು ಎಲ್ಲ ಆಗೋಯ್ತು. ಇದೊಂದು ಕಾಯಿಲೆ ಹೇಳಿದ್ದೀರಾ ಸರ್, ಇದನ್ನು ನೀವು ಡೇಟಾ ತೆಗಿಸ್ಲೇಬೇಕು, ಕೊಡಲೇಬೇಕು. ಮೇಡಮ್ ಭರತ್ ಅಂತೇಳಿ, ನಾನು ರೇಷ್ಮೆ ಬೆಳೆಗಾರ. ನಾನು ಇಲ್ಲಿಗೆ ಬರೋಕ್ಕೆ ಬೆಳಗ್ಗೆ ಸೊಪ್ಪಾಕ್ಬಿಟ್ಟು ಎಲ್ಲ ಬಂದೆ. ನಮ್ಮ ಶ್ವೇತಕ್ ಅವರು ಇಲ್ಲೇ ಮಹಾಲಕ್ಷ್ಮಿ ಲೇಔಟ್